ಇವತ್ತು ನಾವು ನಮ್ಮ ಬೆಂಗಳೂರಲ್ಲಿ ನಂಬರ್ 1 ದೋಸೆ ಯಾವುದು ಅಂತ ಹುಡುಕ್ತಾ ಇದ್ದೀವಿ. ಟುಡೇ ಇಸ್ ಗೋಯಿಂಗ್ ಟು ಬಿ ದೋಸೆ ವಾರ್. ರೈಟ್ ನಾವು ಐ ಆಮ್ ನಿಯರ್ ದೋಸಾ ಕ್ಯಾಂಪ್ ಅಲ್ಲಿ ಘೀ ದೋಸಾ ತುಂಬಾ ಚೆನ್ನಾಗಿರುತ್ತೆ ಅಂತ ಎಲ್ಲರ ಒಪಿನಿಯನ್. ದೇ ಸೇ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ದೋಸಾಸ್ ಎವರ್. 1 ಘೀ ದೋಸಾ ಮತ್ತೆ 1 ಟೀ. ದಿಸ್ ಇಸ್ ಘೀ ಮಸಾಲಾ ದೋಸಾ, ವೆರಿ ಫೇಮಸ್ ಘೀ ಮಸಾಲಾ ದೋಸೆ. ನೋಡೋಕ್ಕೆ ಒಳಗೆ ಫುಲ್ ಆಲೂಗಡ್ಡೆ ಪಲ್ಯ ಅದು ಇದು ಮತ್ತು ಕೋಕೋನಟ್ ಚಟ್ನಿ ಒಂದು ಮತ್ತು ಇನ್ನೊಂದು ಯಾವುದೋ ಒಂದು ಗ್ರೀನ್ ಪುಡಿ ಆಗೋದು ಓದತ್ಯ. 20 ದಿನ ಮನೇಲಿ ಊಟ ಮಾಡೋದು ಬಿಟ್ಟು ಆಚೆ ಬಂದು ದೋಸೆ ತಿಂತಾ ಇದ್ದೀನಿ. ಯಮ್ಮಿ ಮಸಾಲೆ ದೋಸೆ ಇರೋದು ಯಮ್ಮಿ, ವೆರಿ ಕ್ರಿಸ್ಪಿ. ನನಗೆ ವೈಟ್ ಕಲರ್ ಚಟ್ನಿ ಇಷ್ಟ ಆಯಿತು ಗ್ರೀನ್ಗಿಂತ. ಐ ಗಿವ್ ದಿಸ್ ದೋಸೆ 8 ಔಟ್ ಆಫ್ 10. ಚೆನ್ನಾಗಿತ್ತು ಬಟ್ ಇಟ್ ವಾಸ್ ನಾಟ್ ಟೂ ಸ್ಪೆಷಲ್. ಅದೇ ದೋಸೆದು ನೆಕ್ಸ್ಟ್ ಲೊಕೇಶನ್ ಬಂದು ದೋಸೆ ಇಷ್ಟನಾ ನಿಮಗೆ ಅಂದೆ? ದೋಸೆ ಅಂದ್ರೆ ಇಷ್ಟನಾ? ಬಟ್ ಯಾವ್ದು ನಿಮ್ ಫೇವ್ರೆಟ್? ರಾಗಿ ಮುದ್ದೆ. ನನ್ಗೂ ಇಷ್ಟ ರಾಗಿ ಮುದ್ದೆ. ರಾಗಿ ಮುದ್ದೆ ಜೊತೆ ಉಪ್ಪು ಸಾರು ಗೊತ್ತಿಲ್ಲ ನಂಗೆ. ಚಿಕನ್ ಸಾಂಬಾರ್ ಇಷ್ಟ. ರಾಗಿ ಮುದ್ದೆ ಕೋಳಿ ಸಾರು. ಓಕೆ, ನೆಕ್ಸ್ಟ್ ನಾವು ದಾವಣಗೆರೆ ಬೆಣ್ಣೆ ದೋಸೆ ತಗೊಂಡಿದ್ವಿ. ಬೆಣ್ಣೆ ದೋಸೆ ರಿವ್ಯೂಲಿ ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ಅರ್ಥ ಆಯ್ತು. ಯಾವ್ದು ಫೇಮಸ್ಸು? ಯಾವ್ದು ತುಂಬಾ ಫೇಮಸ್ ಅದು ಮಾಡ್ಕೊಡಿ. ಓ ಬೆಣ್ಣೆ ಹಾಕದ 80 ರೂಪೀಸ್. ಪಲ್ಯನಾ ವೈಟ್ ಕಲರು? ದಾವಣಗೆರೆ ಸ್ಟೈಲು. ಟ್ರಿಪ್ಪಿ ಥ್ಯಾಂಕ್ ಯು. ಇಲ್ಲಿ ಜಾಸ್ತಿ ಕುತ್ಕೊಂತೀನಿ ಅಂತ ಜಾಗ ಇರಲಿಲ್ಲ. ಇಲ್ಲೊಂದು ಕಟ್ಟ ಥರ ಎಲ್ಲ ಕುತ್ಕೊಂತೀನಿ. ಹೀಗೆ ಇದು ಚಟ್ನಿ ಕೊಟ್ಟಿದ್ದಾರೆ. ಇಲ್ಲಿ ದೋಸೆ ಇದೆ. ದೋಸೆ ಫುಲ್ ರೋಸ್ಟ್ ಆಗಿದೆ. ಇನ್ನು ಒಳಗೆ ಫುಲ್ಲು ಆಲೂಗಡ್ಡೆ ಪಲ್ಯ ಆ್ಯಂಡ್ ಅದು ಅಲ್ಲೂ ಇಷ್ಟು ಬೆಣ್ಣೆ ಇನ್ನೂ ತರದೇ ಇಲ್ಲ. ವಾ, ಎಷ್ಟು ಯಮ್ಮಿ ಇರುತ್ತೆ ದೋಸೆ ಅಂದರೆ. ಮೈ ಗಾಡ್, ಐ ಲವ್ ಇಟ್. ತುಂಬ ಚೆನ್ನಾಗಿದೆ ದೋಸೆ. ಬ್ಯಾಟರ್, ರೋಸ್ಟ್ ಮತ್ತು ಬೆಣ್ಣೆ, ಆಲೂಗಡ್ಡೆ ಪಲ್ಯ ಬೆಸ್ಟ್. ಒನ್ ಆಫ್ ದ ಬೆಸ್ಟ್ ದೋಸೆಸ್. ಪುದೀನಾ ಮಸಾಲೆ ಚೆನ್ನಾಗಿದೆಯಾ? ಎಷ್ಟು ದೂರ ಇದೆ? ನಿಮಗೆ ಯಾವ ದೋಸೆ ಇಷ್ಟ ಆಯಿತು? ಇದಾ ಅದಾ? ಇದು ಚೆನ್ನಾಗಿದೆ ಅಲ್ಲ? ಆ್ಯಕ್ಚುಲಿ ನಂಗೆ ಇಷ್ಟ ಆಯಿತು. ಬಟ್ ಅಷ್ಟು ದಿನ ಇಷ್ಟಿಲ್ಲ ಹೋಟೆಲ್ ಜಾಗ. ನೆಕ್ಸ್ಟ್ ಲೊಕೇಶನ್ ಬಂದು ದೋಸೆ ಮಂಜಾನ. ದೋಸೆ ಮಂಜಾನ ಗೊತ್ತಿಲ್ಲ. ಸರ್ ಮಸಾಲೆ ದೋಸೆ ಇದೆಯಾ? ಎಷ್ಟು? 1 ಅಷ್ಟೇ. ಯಾವ್ದು ಫೇಮಸ್ ಅದು ಕೊಡಿ. ಯಾವುದು ತುಂಬ ಫೇಮಸ್? ಮೈಸೂರು ಮಸಾಲ. ಅದೇ. ಎಷ್ಟು? ಥ್ಯಾಂಕ್ ಯು. ಇವಾಗ ತಾನೇ ನನ್ನ ದೋಸೆ ನಂಗೆ ಸಿಕ್ತು. ಅಯ್ಯೋ ದೇವ್ರೇ, ಕ್ಯಾಮ್ರಾ ಇಟ್ಕೊಳ್ಳು. ಒಬ್ಬೊಬ್ಬರೇ ಟ್ರಾವೆಲ್ ಮಾಡೋದು, ಒಬ್ಬೊಬ್ಬರೇ ರೆಕಾರ್ಡ್ ಮಾಡೋದು ಎಷ್ಟು ಕಷ್ಟ ಗೊತ್ತಾ? ಬೆಣ್ಣೆ ಇದು ಒಳಗೆ ಫುಲ್ಲು ಹೀಗೆ ಫುಲ್ಲು ಆಲೂಗಡ್ಡೆ ಪಲ್ಯನ ಸ್ಮ್ಯಾಶ್ ಮಾಡಿ ಹಾಕಿದ್ದಾರೆ. ರೆಡ್ ಕಲರ್ ಚಟ್ನಿ ಒಂದು, ಗ್ರೀನ್ ಕಲರ್ ಚಟ್ನಿ ಒಂದು. ಈರುಳ್ಳಿ ಹಾಕಿರೋದ್ರಿಂದ ಇಟ್ಸ್ ಆ್ಯಕ್ಚುಲಿ ವೆರಿ ಯಮ್ಮಿ. ಐ ಲೈಕ್ ಇಟ್. ಚೆನ್ನಾಗಿದೆ. ಆ್ಯಕ್ಚುಲಿ ಅವ್ರು ಆಲೂಗಡ್ಡೆ ಪಲ್ಯನ ಫುಲ್ ಸ್ಮ್ಯಾಶ್ ಮಾಡಿ ಹೀಗೆ ಫುಲ್ ಸ್ಪ್ರೆಡ್ ಮಾಡಿದ್ದಾರೆ. ತೋರಿಸ್ತೀನಿ ತಡೀರಿ ನೋಡಿ. ಸೊ ಅದಕ್ಕೆ ಈವನ್ ಆಗಿ ಟೇಸ್ಟ್ ಬರ್ತಿದೆ ಆಲೂಗಡ್ಡೆ ಪಲ್ಯದು. ನೆಕ್ಸ್ಟ್ ಲೊಕೇಶನ್ ಇಸ್ ಮುಲ್ಬಾಗಲ್ ದೋಸೆ. ಸೊ ಇಲ್ಲಿ ದೋಸೆ ಟ್ರೈ ಮಾಡೋಣ ಬನ್ನಿ. ಮುಲ್ಬಾಗಲ್ ಅಲ್ಲ, ಮುಲ್ಬಾಗಲ್ ಸರ್. ಮುಲ್ಬಾಗಲ್ ದೋಸೆ, ಬಾತ್ ಮಸಾಲಾ ದೋಸೆ. ದೋಸೆ ನೋಡಿ ಒಂಥರ ಈ ಥರ ಏನೋ ಒಂಥರ ಇದೆ, ಡಿಫ್ರೆಂಟಾಗಿ ಬಾಕ್ಸ್ ಥರ ಮಾಡಿದ್ದಾರೆ. ಇಲ್ಲಿ ಚಟ್ನಿ ಮತ್ತು ಇದು ಇಟ್ಸ್ ನೈಸ್. ಫಸ್ಟ್ ಬೈಟ್ ಆಫ್ ಮುಳಬಾಗಲ ದೋಸೆ. ಐ ಥಿಂಕ್ ವಿ ಫೌಂಡ್ ದ ವಿನ್ನರ್. ತುಂಬ ಚೆನ್ನಾಗಿದೆ. ಅಂದರೆ ಜಾಸ್ತಿ ಡಿಫ್ರೆಂಟ್ ಆಗಿಲ್ಲ. ಸಿಂಪಲ್ ದೋಸೆ ಬಟ್ ಇಟ್ಸ್ ಸೋ ಯಮ್ಮಿ. ಇನ್ ವರ್ಲ್ಡ್ಸ್ ಕ್ರಿಸ್ಪಿಯಸ್ಟ್ ಅಂತ ಅನ್ಸಲ್ಲ, ಬಟ್ ಇಟ್ಸ್ ರಿಯಲಿ ಗುಡ್. ಸಿಂಪಲ್ ಆಗಿ ನಿಜವಾದ ದೋಸೆ ಥರ ಇದೆ. ಸಿಂಪಲ್ ಬಟ್ ಸ್ವೀಟ್ ಆ್ಯಂಡ್ ನೈಸ್. ನಾಟ್ ಸ್ವೀಟ್, ಇಟ್ಸ್ ನೈಸ್. ಆ್ಯಕ್ಚುಲಿ ಬೆಂಗಳೂರಲ್ಲಿ ಎಲ್ಲಿ ಯಾವ ದೋಸೆ ಚೆನ್ನಾಗಿದೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಸರ್. ಐ ರಿಯಲಿ ಲವ್ ದ ದೋಸೆ. ಅದೊಂಥರ ಕ್ರಿಸ್ಪಿ ಹಿಂಗೆ ಬಾಕ್ಸ್ ಥರ ಮಾಡಿದ್ದೀರಾ ಶೇಪು? ಪ್ಲೇಟ್ ಯಾವ ಥರ ಬರುತ್ತೆ? ತವನೇ ಓ ಇಟ್ಸ್ ಲೈಕ್ ಪ್ಯಾನ್ ಕೇಕ್ ಥರ ನೀವು. ಓ
ವೆರಿ ನೈಸ್. ಸರ್ ಎಷ್ಟು ವರ್ಷ ಇದೆ ಹೋಟೆಲು? ಇದು 5 ವರ್ಷ ಆಯ್ತು. ಇದು ಮುಳುಬಾಗ್ಲು ದೋಸೆ ಅಂತ ಓಪನ್ ಆಗಿ 5 ಇಯರ್ಸ್ ಈ ಹೋಟೆಲ್ ಓಪನ್ ಆಗಿ ಆಲ್ಮೋಸ್ಟ್ 25 ಇಯರ್ಸ್ ಆಯ್ತು. ಸೊ ಇದು ಹೆಸರು ಚೇಂಜ್ ಮಾಡಿರೋದು ಹೇಗೆ? ಒಂದು ಔಟ್ಲೆಟ್ ಮಾತ್ರ ಚೇಂಜ್ ಅಷ್ಟೇ. ಮರ ಚೇಂಜು. ಓ ಬಟ್ ಇದು ಮುಳ್ಬಾಗ್ಲು ದೋಸೆ, ಇದು 5 ವರ್ಷ. ಓ 5 ಇಯರ್ಸ್ಗೆ ಎಷ್ಟು ಚೆನ್ನಾಗಿದೆ ದೋಸೆ. ಓ ಇದೇನಿದು? ಇದು ಬಾದಾಮ್ ಹಲ್ವಾ. ಇದಿಲ್ಲಿ ಫೇಮಸ್ಸಾ ತುಂಬ? ಟೇಸ್ಟ್ ಮಾಡಿ. ಅದೇ ನಾನು ಬೇರೆ ಏನೋ ಟ್ರೈ ಮಾಡ್ತೀನಿ ದೋಸೆ ಬಿಟ್ಟು. ಆ್ಯಕ್ಚುಲಿ ವೆರಿ ನೈಸ್. ಸರ್ ನಿಮ್ಮ ಹೆಸರು? ಪುನೀತ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಈಗ ನಾವು ರಾಮೇಶ್ವರಂ ಮುಂದೆ ಇದ್ದೀವಿ. ರಾಮೇಶ್ವರಮಲ್ಲಿ ಪುರಿ ದೋಸೆ ತುಂಬ ಫೇಮಸ್ ಅಂತೆ. ಲೆಟ್ಸ್ ಗೋ ಟ್ರೈ. ಸೊ ಒಂದು ದೋಸೆ ಇಲ್ಲ ಪುಡಿ ದೋಸೆ. ಹಾಂ ಪುಡಿ ಮಸಾಲೆ ಎಲೆ ಜೊತೆ ಬರ್ತದೆ. ಆಲೂಗಡ್ಡೆ ಪಲ್ಯ ಜೊತೆ 3 ಟೈಪ್ಸ್ ಸಾಂಬಾರದು ಚಟ್ನಿ, ಒಂದು ರೆಡ್ ಕಲರ್ ಚಟ್ನಿ ಕ್ರಿಸ್ಪಿ, ಮತ್ತು ಪುಡಿ ಚಟ್ನಿ ಪುಡಿ ಹಾಕಿದ್ದಾರೆ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಜೊತೆ. ತುಂಬ ಕ್ರಿಸ್ಪಿ ಇದು. ಐ ಥಿಂಕ್ ದಿಸ್ ಇಸ್ ದ ಕ್ರಿಸ್ಪಿಯಸ್ಟ್ ದೋಸೆ ಅಲ್ಲ. ಆ್ಯಕ್ಚುಲಿ ಟಫ್ ಕಾಂಪಿಟೇಷನ್ ಇದಕ್ಕೆ, ಮತ್ತು ಲಾಸ್ಟ್ ದೋಸೆ ತಿಂದಲ್ಲ ಅದಕ್ಕೆ ಮುಳ್ಬಾಗಲು. ಬಟ್ ಇದು ಸ್ವಲ್ಪ ಚಟ್ನಿ ಪುಡಿ ಹಾಕಿರೋದ್ರಿಂದ ಮೋರ್ ದೆನ್ ದ್ಯಾಟ್ ದಿಸ್ ಇಸ್ ಕ್ರಿಸ್ಪಿ. ಐ ಗಿವ್ ಇಟ್ 9.5. ಐ ಥಿಂಕ್ ಇಟ್ಸ್ ಅ ಡ್ರಾ. ತುಂಬ ಮುಳ್ಬಾಗ್ಲಿದೆ ಚೆನ್ನಾಗಿತ್ತು ಇದಕ್ಕಿಂತ. 9.5 ಸೇಮ್. ಎರಡು ಟ್ರೈ, ಬಟ್ ಇದು ತುಂಬ ಕ್ರಿಸ್ಪಿ ಆಗಿರೋದಕ್ಕೆ 0.5 ನಾನು ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಪ್ರೈಸ್ ಸೇಮ್ ಅಲ್ವಾ? 140. ದಿಸ್ ಇಸ್ 140. ದಟ್ ವಾಸ್ ಡಿಸರ್ಟ್ ಟೀ ಜೊತೆ ಸೇರಿ. ಐ ಥಿಂಕ್ ದಟ್ ಈಸ್ ಬೆಟರ್. ಐ ಥಿಂಕ್ ಮುಳ್ಬಾಗ್ಲು ವಾಸ್ ಇದು ತುಂಬ ಚೆನ್ನಾಗಿದೆ. ಐ ಡೋಂಟ್ ನೋ ವಿಚ್ ಒನ್ ಟು ಸೇ.